ಇಸ್ಕೊಂಡಿರೋ ಜಮೀನ್ ಮಾತ್ರ ಅಲ್ಲ, ಆ ಬೆಟ್ಟದ ಮೇಲಿರೋ ದೇವಸ್ಥಾನದ ಜಮೀನ್ ಕೂಡ ವಾಪಸ್ ಕೊಡಿಸ್ತೀನಿ. ಇಷ್ಟು ದಿನ ನಮ್ಮವರೆಲ್ಲ ದೂರದಲ್ಲಿ ಕಷ್ಟಪಡ್ತಿರೋರ್ನ ಬರೋದಕ್ಕೆ ಹೇಳು. ಇನ್ಮೇಲೆ ಯಾವುದೇ ಮಗ ಅಪ್ಪನಿಗೋಸ್ಕರ ಕಾಯ್ಬಾರ್ದು, ಯಾವ ತಾಯಿನೂ ಮಗನಿಗೋಸ್ಕರ ಅಳ್ಬಾರ್ದು, ಯಾವ ಹೆಂಗಸು ಗಂಡನ ದೂರ ಆಗಿ ಮುಂಡೆಯಾಗಿ ಬದುಕಬಾರ್ದು. 25 ವರ್ಷದಿಂದ ನಿಂತೋಗಿರೋ ಆ ತೇರು ಇನ್ ಮುಂದೆ ಮುಂದೆ ಬರುತ್ತೆ. ಆ ಬೆಟ್ಟದ ಮೇಲಿರೋ ಸುಬ್ರಹ್ಮಣ್ಯ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಇನ್ ಮುಂದೆ ನಿಮ್ಗೇನಾದ್ರೂ ತೊಂದರೆ ಕೊಡ್ಬೇಕು ಅಂತಂದ್ರೆ ಇಲ್ಲಿ ನಿಂತಿರೋ ಈ ಸುಬ್ರಹ್ಮಣ್ಯನ್ ದಾಟ್ಕೊಂಡ್ ಬರ್ಬೇಕು. ತಾರಕಾಸುರನ ಸಂಹಾರ ಮಾಡಿದ ಕತೆ ಇಷ್ಟು ದಿನ ಕೇಳ್ತಿದ್ವಿ, ಆದ್ರೆ ಇವತ್ತು ಕಣ್ಣಾರೆ ನೋಡ್ತಿದೀವಪ್ಪ. ಇವನು ಮಾಮೂಲಿ ಸುಬ್ರಹ್ಮಣ್ಯ ಮಾತ್ರ ಅಲ್ಲ, ಇಷ್ಟು ದಿನ ನಮ್ಮ ಕಷ್ಟಗಳನ್ನ ನಮ್ಮ ನೋವುಗಳನ್ನ ಹೋಗ್ಲಾಡ್ಸಕ್ ಬಂದಿರೋ ದೇವ್ರು ಸುಬ್ರಹ್ಮಣ್ಯ. ಮಹಾ ಸುಬ್ರಹ್ಮಣ್ಯನಿಗೆ, ಮಹಾ ಸುಬ್ರಹ್ಮಣ್ಯನಿಗೆ, ಮಹಾ ಸುಬ್ರಹ್ಮಣ್ಯನಿಗೆ ಇನ್ನ ಊರಲ್ಲಿರೋ ಅವಶ್ಯಕತೆ ಇನ್ಮೇಲೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿರೇ. ಅಣ್ಣ, ನಿಮ್ಮಿಂದನೇ ಅಣ್ಣ ಮತ್ತೆ ನಮ್ಮವ್ರು ಸಿಕ್ಕಿದ್ರು. ಬಂದಿದ್ದಾಯ್ತಲ್ಲ, ಎಲ್ಲರೂ ಒಟ್ಟಿಗೆ ಜೀವನ ಮಾಡೋಣ. ಸರಿ ಅಣ್ಣ. ನಮಃ. ಕೈಯಲ್ಲಿ ತೀರ್ಥ ತಗೊಳ್ಳಿ. ಓಂ ನಾರಾಯಣಾಯ ನಮಃ, ಓಂ ಗಣೇಶಾಯ ನಮಃ, ಓಂ ಚಾಮುಂಡೇಶ್ವರಿಯೇ ನಮಃ, ಓಂ ದುರ್ಗಾ ಪರಮೇಶ್ವರಿಯೇ ನಮಃ, ಓಂ ನಾರಾಯಣಾಯ ನಮಃ. ತಿಮ್ಮಾರೆಡ್ಡಿ, ಇಷ್ಟು ದಿವಸ ನಿನ್ ಕಣ್ಣು ಭಯ ಪಡಿಸ್ತಾ ಇತ್ತು, ಆದ್ರೆ ಇವತ್ತು ಅದು ನೋವಲ್ಲೈತೆ. ಭಗವಂತ ನೋವು ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಮಗ ನೋಡಿದ್ರೆ ಆಸ್ಪತ್ರೆಯಲ್ಲಿದ್ದಾನೆ, ನನ್ನ ತಮ್ಮನ್ ನೋಡಿದ್ರೆ ಗುರ್ತೇ ಇಲ್ದಂಗೆ ಹೊಡೆದಾಕಿದ್ದಾನೆ. ನಾನು ಸೋತು ಊರಿಂದ ಆಚೆ ಇದ್ದೀನಿ. ಇಷ್ಟಕ್ಕೆಲ್ಲ ಯಾರ ಕಾರಣ ಅಂತ ಗೊತ್ತಿದ್ರು ಕೂಡ ನನ್ನ ಕೈಲಿ ಏನೂ ಕಿತ್ಕೊಳಕ್ಕಾಗ್ತಿಲ್ಲ. ನೀನ್ ನೆಲಕ್ಕೆ ಬೀಳೋವರೆಗೂ ನೀನ್ ಸೋತೆ ಅಂತ ಅನ್ಕೋಬೇಡ ತಿಮ್ಮಾರೆಡ್ಡಿ. ಅಲ್ಲ ಮೌ, ಛತ್ರಿಯಿಂದ ನೀರ್ ಬೀಳ್ತಾ ಇರೋದು ಕಾಣಿಸ್ತಿಲ್ವಾ? ಆಚೆ ಇಟ್ಟು ಬರಮ್ಮ. ಆಚೆ ಇಟ್ಟು ಬಾಮ್ಮ. ಹೇಳಿ, ಏನಾಗ್ಬೇಕು ನಿಮ್ಗೆ? ಮಾವ ಅದಿಲ್ ಕೊಡಿ. ಕೋರ್ಟಲ್ಲಿ ಕೇಸ್ ಗೆದ್ದಿದ್ದೀವಿ, ಆರ್ಡರ್ ಆಗಿದೆ, ಅದನ್ನ ಪತ್ರ ಬರ್ಸ್ಬೇಕಷ್ಟೇ. ನನಗೆ ಅರ್ಥ ಆಯ್ತು, ಆದ್ರೆ ಸ್ವಲ್ಪ ಏನಾದ್ರು ತಗೊಂಡ್ ಬನ್ನಿ. 3-4 ದಿನದಲ್ಲಿ ನಿಮ್ ಕೆಲ್ಸ ಆಗೋ ತರ ನೋಡ್ಕೋತೀನಿ. ಏನ್ ಸುಮ್ನೆ ಇದ್ದೀರಾ? ಏನಾದ್ರು ಅಂದ್ರೆ ಗೊತ್ತಾಯ್ತಲ್ವಾ? ಅದ ಅರ್ಥ ಆಯ್ತು. 2-3 ದಿನ ಅಂದ್ರೆ ನಾನು ನಮ್ಮ ಮಾವ ಇರ್ತೀವಿ. ನನ್ ಗಂಡ ಇರಕ್ಕಾಗಲ್ವಲ್ಲ. ಇರಕ್ಕಾಗಲ್ಲ ಅಂದ್ರೆ ಹೇಗೆ? ಇರ್ಲೇಬೇಕು. ಹೇಳಿದ ತಕ್ಷಣ ಕೆಲಸ ಮುಗಿಸೋದಿಕ್ಕೆ ನಿನ್ ಗಂಡ ಏನು ಪುಡಿಂಗ ಏನು? ನಿಮ್ಗೆ ಸುಬ್ರಹ್ಮಣ್ಯ ಗೊತ್ತಾ? ನಿಂಗ್ ಗೊತ್ತಿದ್ಯಾ? ಸ್ವಲ್ಪ ಪಕ್ಕಕ್ಕೆ ಬಂದು ಅಲ್ಲಿ ನೋಡಿ.